ನೋಡಿ, ಕುಷ್ಕ ರೈಸು ಒಂದು ಒಳ್ಳೆ ಘಮದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಮುಸ್ಲಿಂ ಬಾಂಧವರು ಮಾಡುವಂತಹ ಕುಷ್ಕ ರೈಸು ತುಂಬ ಚೆನ್ನಾಗಿದೆ. ಸೊ ಇದ್ರ ಜೊತೆ ಸ್ವಲ್ಪ ಶೇರ್ವ ಇದ್ದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ತುಂಬ ಉದುರುದುರಾಗಿ ಈ ಥರ ಮಾಡೋದು ತುಂಬಾ ಈಸಿ ಇದೆ. ತಡ ಯಾಕೆ, ನಮ್ಮೊಟ್ಟಿಗೆ ನೀವು ಮಾಡಿ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತು. ವೆಲ್ಕಮ್ ಬ್ಯಾಕ್ ಟು ಮಾಡಿ ನೋಡಿ ಕನ್ನಡ ಕುಕಿಂಗ್ ಚಾನಲ್. ಸ್ನೇಹಿತರೆ, ತುಂಬಾ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ಮುಸ್ಲಿಂ ಬಾಂಧವರು ಮಾಡುವಂತಹ ಟೇಸ್ಟಿಯಾಗಿರ್ತಕ್ಕಂತಹ ಕುಷ್ಕ ರೈಸನ್ನು ಅದು ಕುಕ್ಕರಲ್ಲಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ. ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ತಡ ಯಾಕೆ, ನಮ್ಮೊಟ್ಟಿಗೆ ನೀವು ಮಾಡಿ ನೋಡಿ. ಬನ್ನಿ ಸ್ನೇಹಿತರೆ, ನಾನು 5 ಲೀಟ್ರ್ ಕುಕ್ಕರನ್ನು ತೊಗೊಂಡಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆದ ನಂತರ ಒಂದು 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಸೊ ನಾನು ನಿಮಗೆ ತೋರಿಸ್ತಾ ಇರೋದು ಒಂದು 6 ಜನ ಸಫಿಷಿಯೆಂಟಾಗಿ ಊಟ ಮಾಡುವಂತಹ ಕುಷ್ಕ ರೈಸು. ಸೊ 1.5 ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. 1.5 ಇಂಚಿನಷ್ಟು ಚಕ್ಕೆ, ಒಂದು 3 ಏಲಕ್ಕಿ, ಒಂದು 8 ಪೀಸು ಲವಂಗ, ಒಂದು 8 ಕಾಳುಮೆಣಸು, ಒಂದೇ ಒಂದು ಮರಾಠಿ ಮೊಗ್ಗು, ಒಂದು ಚಕ್ರ ಮೊಗ್ಗು, ಈ ಕಲ್ಲು ಅಂತ ಹೇಳ್ಬಿಟ್ಟು ಕರೀತಾರಲ್ಲ ಅದು ಸ್ವಲ್ಪ, ಒಂದು 4 ಮೀಡಿಯಮ್ ಸೈಜ್ ಇರ್ತಕ್ಕಂಥ ಈರುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ, ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ತಾ ಬರಬೇಕು. ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ನಾವು ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಗೋಲ್ಡನ್ ಕಲರ್ ಬಂದ್ಬಿಡುತ್ತೆ. ಸೊ ಈ ರೀತಿ ಸ್ವಲ್ಪ ಲೈಟಾಗಿ ಇವಾಗ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಒಂದು 10-15 ಪೀಸು ಗೋಡಂಬಿ, ಇದು ಆಪ್ಷನಲ್ಲು, ನೀವು ಹಾಕಿದ್ರೂ ಹಾಕ್ಬೋದು ಅಥವಾ ಬಿಡಬಹುದು. ಸೊ ನಂತರ 1.5 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಇದು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು. ಸೊ ನೀವು ಹೊರಗಡೆಯಿಂದ ಹಾಕಿದ್ರಿ ಏನು ತೊಂದರೆ ಇಲ್ಲ. ನಂತರ ಟೊಮೊಟೊ, ಒಂದು 3 ಟೊಮೊಟೊನ ಚಿಕ್ಕದಾಗಿ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಟೊಮೊಟೊ ಸ್ವಲ್ಪ ಬೇಗ ಬೇಯಲಿ ಅಂತ ಹೇಳಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕಿ, ಸೊ ಇವಾಗಲೇ ಸ್ವಲ್ಪ ಹೆಚ್ಚಾಗಿ ಹಾಕ್ತಾಯಿದ್ದೀನಿ. ಮತ್ತು ನಾನು ರೈಸಿಗೆ ಏನು ಉಪ್ಪು ಹಾಕೋದಿಲ್ಲ. ಟೊಮೊಟೊ ಒಂದು 50% ಬೆಂದರೆ ಸಾಕು. ಸೊ ಇವಾಗ ಪುದೀನ ತುಂಬಾ ಇಂಪಾರ್ಟೆಂಟು. ಸ್ವಲ್ಪ ಪುದೀನ ಹಾಕಿ ಕುಷ್ಕ ರೈಸಿಗೆ ಒಂದೊಳ್ಳೆ ಘಮ ಕೊಡುತ್ತೆ ಅದು. ಅದರ ಜೊತೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಜೊತೆಗೆ 1 ಸ್ಪೂನಷ್ಟು ಧನಿಯಾ ಪುಡಿ, ನಂತರ 1 ಸ್ಪೂನಷ್ಟು ಗರಂ ಮಸಾಲ,
ಸೊ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಒಂದು 1/4 ಲೀಟ್ರ್ನಷ್ಟು ಮೊಸರನ್ನು ಹಾಕಿ ಒಂದು 3 ನಿಮಿಷ ನಾವು ಇದೇ ರೀತಿ ಫ್ರೈ ಮಾಡ್ತಾ ಬರಬೇಕಷ್ಟೆ. ಸೊ ಒಂದು 3 ನಿಮಿಷ ಆದಮೇಲೆ ಅಕ್ಕಿಯನ್ನು ವಾಶ್ ಮಾಡಿ ಇದಕ್ಕೆ ಸೇರಿಸ್ಬೇಕು. ಸೊ ಇಲ್ಲಿ ಈಗ ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಈ ಟೈಮಲ್ಲಿ ನಾವು ಇದಕ್ಕೆ ರೈಸನ್ನು ಸೇರಿಸ್ಬೇಕು. ಸೊ ನಾನು ಈ ಗ್ಲಾಸ್ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ 1.5 ಗ್ಲಾಸು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅದನ್ನ ಸ್ವಲ್ಪ ನೀಟಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಸೇರಿಸಿ ನೀಟಾಗಿ ಒಂದ್ಸರಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನು 6 ಜನಕ್ಕೆ ಸಫಿಷಿಯೆಂಟಾಗಿ ಊಟಕ್ಕೆ ಮಾಡ್ತಾ ಇರೋದು, ಹಾಗಾಗಿ ಇದಕ್ಕೆ ನಾನು 1.5 ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನಾನು ಇದಕ್ಕೀಗ 3 ಗ್ಲಾಸು ನೀರನ್ನು ಸೇರಿಸ್ಬೇಕು, ಆದರೆ 2.5 ಗ್ಲಾಸ್ನಷ್ಟು ನೀರನ್ನು ಹಾಕ್ತೀನಿ. ಯಾಕಂದರೆ ಉದುರಾಗಿ ಕುಷ್ಕ ಇದ್ದರೆ ಚೆನ್ನಾಗಿ ಅನಿಸುತ್ತೆ, ನಾವು ಮೊಸರೆಲ್ಲ ಸೇರಿಸಿದ್ವಲ್ಲ. ಸೊ ಹಾಗಾಗಿ ಸೊ 2.5 ಗ್ಲಾಸ್ನಷ್ಟು ನೀರನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಟೈಮಲ್ಲಿ ನೀವು ಕೂಡ ಟೇಸ್ಟ್ ಮಾಡ್ಬೋದು. ಸ್ವಲ್ಪ ನೀರನ್ನು ತೊಗೊಂಡು ಉಪ್ಪು ಎಲ್ಲ ಕರೆಕ್ಟಾಗಿದೆ ಇಲ್ಲ ಅಂತ ನೋಡ್ಕೋಬಹುದು. ಸ್ನೇಹಿತರೆ, ಕುಷ್ಕ ರೈಸನ್ನು ತುಂಬ ಜನ ಡಿಫ್ರೆಂಟಾಗಿ ಮಾಡ್ತಾರೆ, ಆದರೆ ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ 1 ಪ್ಲೇಟ್ ತಿನ್ನೋರು 2 ಪ್ಲೇಟ್ ಕೊಡಿ, 3 ಪ್ಲೇಟ್ ಕೊಡಿ, ನನಗಿನ್ನು ಸ್ವಲ್ಪ ಇದ್ದರೆ ಹಾಕಿ ಅನ್ಬೇಕು, ಅಷ್ಟು ಚೆನ್ನಾಗಿರುತ್ತೆ ಈ ಕುಷ್ಕ ರೈಸು. ಸೊ ಸುಮ್ಮನೆ ಹೊರಗಡೆ ಅಲ್ಲಿ ಇಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲೇ ಒಂದ್ಸರಿ ಈ ರೀತಿ ಮಾಡಿಕೊಂಡು ಯಾಕೆ ತಿನ್ನಬಾರ್ದು ಹೇಳಿ. ಆದರೆ ಇದೇ ವಿಧಾನದಿಂದ ಇಷ್ಟೇ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ಸೊ ನಾವು ಅಕ್ಕಿಯನ್ನು ಸೇರಿಸಿದ ಮೇಲೆ ಸ್ವಲ್ಪ ತುಪ್ಪ, ಇದು ಆಪ್ಷನಲ್, 1-2 ಟೇಬಲ್ ಸ್ಪೂನಷ್ಟು ತುಪ್ಪ ನೀವು ಆ್ಯಡ್ ಮಾಡಿದರೆ ಒಂದು ಒಳ್ಳೆ ಘಮ ಬರುತ್ತೆ. ಸೊ ಇದು ಆಪ್ಷನಲ್ಲು, ಹಾಕಿದ್ರೆ ಹಾಕ್ಬೋದು ಅಥವಾ ಬಿಡ್ಬೋದು. ಸೊ ನಾನಿವಾಗ ತುಪ್ಪನ ಅದಕ್ಕೆ ಹಾಕಿ ಯಾವುದೇ ಥರ ಮಿಕ್ಸನ್ನು ಮಾಡೋದಿಲ್ಲ. ಇದು ಕುಕ್ಕರ್ ಲಿಡ್ಡನ್ನು ಮುಚ್ಚಿಸ್ತೀನಿ, 2 ವಿಸಲ್ಲು, ನಂತರ ನಿಮಗೆ ತೋರಿಸ್ತೀನಿ. ಇವಾಗ 2 ವಿಸಲ್ ಬಂದಿದೆ. ಸ್ವಲ್ಪ ವಿಸಲ್ ತಣ್ಣಗಾದ ನಂತರ ಮೇಲ್ಗಡೆ ಲಿಡ್ಡನ್ನು ಓಪನ್ ಮಾಡಿ, ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಉದುರಾಗಿದೆ. ತುಂಬ ಟೇಸ್ಟಿಯಾಗಿರ್ತಕ್ಕಂತಹ ಕುಷ್ಕ ರೈಸು ತಿಂತಾ ಇದ್ದರೆ ಆಹಾ ಎಷ್ಟು ರುಚಿಕರವಾಗಿರುತ್ತೆ ಗೊತ್ತಾ. ಇದ್ರ ಜೊತೆ ನೀವು ಯಾವುದಾದ್ರೂ ದಾಲ್ ಆಗಲಿ ಅಥವಾ ಚಿಕನ್ ಮಸಾಲ ಸ್ವಲ್ಪ ಸಾಂಬಾರಿದ್ದರೆ ಹಾಕ್ಕೊಂಡು ತಿಂತಾ ಇದ್ದರೆ 1 ಪ್ಲೇಟ್ ತಿನ್ನೋರು 2 ಪ್ಲೇಟ್ ತಿಂತಾರೆ. ಸೊ ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬಾ ಸಿಂಪಲ್ಲಾಗಿ ವಿಭಿನ್ನವಾಗಿ ಕುಷ್ಕ ರೈಸನ್ನು ಯಾವ ರೀತಿ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಫಾರ್ವರ್ಡ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ. ಇದೇ ರೀತಿ ಹೊಸ ವಿಧಾನ ಅಥವಾ ಹೊಸ ರೆಸಿಪಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.